ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತು ಫ್ರೈಡೇ, ಇವತ್ತು ವಟಪೌರ್ಣಿಮಾ. ಇವತ್ತು ನಮ್ಮ ಹಬ್ಬ, ಅಂದರೆ ಹೆಣ್ಮಕ್ಕಳ ಹಬ್ಬನ ಅಂತಲೇ ಹೇಳ್ಬೋದು. ಇವತ್ತು ವಟಪೌರ್ಣಿಮಾ ಅಂತ ಇದಿದೆ ಫೆಸ್ಟಿವಲ್. ಸೊ ವಟಪೌರ್ಣಿಮಾ ನಮ್ಮ ಮರಾಠೀಸಲ್ಲಿ ಕಮ್ಯುನಿಟಿಲಿ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ಈಗ ಬೆಂಗಳೂರಲ್ಲೆಲ್ಲ ಹೇಗೆ ಭೀಮನ ಅಮಾವಾಸ್ಯೆ ಮಾಡ್ತೀವಿ, ಸೊ ಹಾಗೆಯೇ ಇದು ವಟಪೌರ್ಣಿಮಾ ಹೆಣ್ಮಕ್ಳಿಗೆ ತುಂಬಾ ಸ್ಪೆಷಲ್ ಹಬ್ಬನೇ. ಸೊ ಈ ಹಬ್ಬ ಆ್ಯಕ್ಚುಲಿ ಗಂಡನ ಆಯುಷು ಹೆಚ್ಚಾಗಲಿ ಮತ್ತು ಅವ್ರಿಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ಮಾಡ್ತಾರೆ. ಸೊ ಇನ್ನೂ ಹೆಚ್ಚು ಡೀಟೇಲ್ಸ್ ನಾನು ನನ್ನ ಬ್ಲಾಗ್ಸಲ್ಲಿ ಹೇಳ್ತೀನಿ. ಸೊ ನನ್ನ ಬ್ಲಾಗ್ ಪೂರ್ತಿಯಾಗಿ ನೋಡಿ. ಸೊ ಇವತ್ತು ಹಬ್ಬ ಇದೆ, ಹಾಗೆ ಮನೆ ಕೆಲಸ ಬೇಗ ಎದ್ದು ಸೊ ಸಣ್ಣ ಪುಟ್ಟ ಎಲ್ಲ ಕೆಲಸ ಮುಂದೆ ಕಸ ಗುಡಿಸೋದು ಒರೆಸೋದು ಎಲ್ಲ ಆಗಿದೆ. ಸೊ ಸ್ನಾನ ಕೂಡ ಆಗಿದೆ. ಸೊ ನಾನು ಇವತ್ತು ಹೆಡ್ ವಾಶ್, ಇವತ್ತು ಫ್ರೈಡೇ ಕೂಡ, ಶುಕ್ರವಾರ. ಸೊ ಹಾಗಾಗಿ ಇವತ್ತು ಲಕ್ಷ್ಮೀ ಪೂಜೆ ಕೂಡ ಇರುತ್ತೆ. ಸೊ ಅದ್ರ ಜೊತೆನೇ ಇದು ವಟ ವೃಕ್ಷ ಅಂದರೆ ಸಾವಿತ್ರಿ ದೇವಿಯವರು ಏನು ಇದು ಮಾಡಿದ್ರು, ತಪಸ್ಸು ಮಾಡಿದ್ರು, ಅಥವಾ ಇವತ್ತು ಉಪವಾಸ ಇರುತ್ತೆ. ಸೊ ಮತ್ತು ಇವತ್ತು ಉಪವಾಸ ಇರುತ್ತೆ, ಪೂರ್ತಿ ದಿನ ಉಪವಾಸ. ಸೊ ಏನೂ ತಿನ್ನೋಂಗಿಲ್ಲ. ಅಂದರೆ ಇದು ಸಾಬುದಾನಿ ಮತ್ತು ಸ್ವಲ್ಪ ಕೆಲವು ಐಟಮ್ಸನ್ನು ಇವತ್ತು ತಿನ್ಬೋದು. ಸೊ ಊಟ ಮತ್ತು ಯಾವುದೇ ರೀತಿ ಅನ್ನ ಆಗಿರ್ಬೋದು ಮತ್ತು ಚಪಾತಿ ಈ ಥರ ಯಾವುದೇ ರೀತಿ ಸೇವನೆ ಮಾಡೋಂಗಿಲ್ಲ ಇವತ್ತು. ಸೊ ನಾನು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಇದ್ರ ಮಹತ್ವ ಏನು ಮತ್ತು ಇದ್ರ ಡೀಟೇಲ್ಸ್ ಏನು ಅಂತ ನಾನು ನೆಕ್ಸ್ಟ್ ನನ್ನ ಬ್ಲಾಗ್ಸಲ್ಲಿ, ಅಂದರೆ ನಾನು ಮುಂದೆ ನನ್ನ ವೀಡಿಯೋಸನ್ನು ನೋಡ್ತೀರಾ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಇದ್ಯಾಕೆ ಮಾಡ್ತಾರೆ ಮತ್ತು ಇದರ ಇಂಪಾರ್ಟೆನ್ಸ್ ಏನು, ಮಹತ್ವ ಏನು ಅಂತ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಸೊ ಮನೆ ಪೂಜೆ ಇರುತ್ತೆ, ಮತ್ತು ಟೆಂಪಲಲ್ಲಿ ವೃಕ್ಷ ಅಂದರೆ ಒಂದು ಮರ ಇದೆ, ವಟವೃಕ್ಷ. ಸೊ ಅದಕ್ಕೆ ನಾವು ಪೂಜೆ ಮಾಡ್ತೀವಿ. ಸೊ ನಾನು ಹೇಗೆ ಪೂಜೆ ಮಾಡ್ತೀನಿ ಏನಂತೆಲ್ಲ ನಿಮಗೆ ತಿಳಿಸ್ತೀನಿ. ಸೊ ಯಾಕೆ ವೃಕ್ಷಕ್ಕೆ ಪೂಜೆ ಮಾಡ್ತೀವಿ ಅಲ್ಲಂತೆಲ್ಲನೂ ಡೀಟೇಲ್ಸಾಗಿ ಕೊಡ್ತೀನಿ. ಈಗ ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ, ಯಾಕಂದರೆ ಪೂಜೆ ಮಾಡಬೇಕು. ತಾನೇ ಸ್ನಾನ ಮಾಡಿ ರೆಡಿಯಾಗಿ, ಸೊ ಬ್ಯಾಂಗಲ್ಸ್, ಇದು ಡ್ರೆಸ್, ನಾರ್ಮಲ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ನನಗೆ ಪೂಜೆ ಮಾಡೋದಿದೆ. ಸೊ ಪೂಜೆ ಮಾಡಿ ಬೇಗ ಇವತ್ತು ಸೀರೆ ಉಟ್ಕೊಳ್ಬೇಕಂತ ಪ್ಲ್ಯಾನ್ ಇದೆ. ಆ್ಯಕ್ಚುಲಿ ಮಳೆ ಕೂಡ ಬರ್ತಾ ಇದೆ. ಸೊ ಗೊತ್ತಿಲ್ಲ ಎಷ್ಟು ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಅಂತ. ಆದರೂ ನನಗೆ ಇವತ್ತು ಸೀರೆ ಉಟ್ಕೊಳ್ಬೇಕಂತಲೇ ಇದೆ, ಯಾಕಂದರೆ ಸೀರೆ ಉಟ್ಕೊಂಡೆ ಅದು ಪೂಜೆ ಮಾಡಿದ್ರೇ ಕಂಪ್ಲೀಟ್ ಅನಿಸುತ್ತೆ. ಸೊ ಹಾಗೆ ಸೀರೆ ಉಡ್ತಾಯಿದ್ದೀನಿ. ಮಳೆ ಬರ್ತಾಯಿದೆ, ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ನೋಡಿಬಿಟ್ಟು ಟೆಂಪಲ್ ಇಲ್ಲೇ ಹತ್ತಿರ ಇದೆ, ಸಾಯಿಬಾಬಾ ಮಂದಿರ ಇದೆಯಲ್ಲ, ಸೊ ಅಲ್ಲಿ ವೃಕ್ಷ ಇದೆ. ಸೊ ಅಲ್ಲಿ ಬಂದು ಎಲ್ಲ ಪೂಜೆ ಮಾಡ್ತಾರೆ. ನಾಳೆ ವಟಪೌರ್ಣಿಮಾ. ಸೊ ಹಾಗಾಗಿ ಪೂಜೆಗೆ ಸಾಮಾನು ತೊಗೊಂಡು ಬಂದೆ. ಇದು ಒಟಿ ಅಂತೀವಿ, ಉಡಿ ತುಂಬ್ತೀವಿ. ಸೊ ಅದಕ್ಕೆ ಇದು ಬೇಕಾಗಿತ್ತು. ಸೊ ಇದರಲ್ಲಿ ಎಲ್ಲನೂ ಇದೆ. 7 ಥರ ಖಜೂರ, ಅಡಿಕೆ, ಅರಿಶಿನ, ಬಾದಾಮ್, ಮತ್ತು ಇದು ವಾಲ್ನಟ್ ಅನಿಸುತ್ತೆ. ಮತ್ತು ಇದರಲ್ಲಿ ಇದು ಬ್ಯಾಂಗಲ್ಸ್, 2 ಬ್ಯಾಂಗಲ್ ಇಟ್ಟಿದ್ದಾರೆ, ಬಳೆ, ಮತ್ತು ಒಂದು ಕರಿಮಣಿ. ಸೊ ನಾಳೆಗೆ ಇದು ಫ್ರೂಟ್ಸು, ಇದು ನೋಡಿ ನೇರಳೆ. ಸೊ ನೇರಳೆ ಹಣ್ಣು, ಹೂವು, ಒಂದು ಮಾಲಿ ಹೂವು ತೊಗೊಂಬಂದೆ, ಮತ್ತು ಹೂ ಮಾಲಿ, ಮತ್ತು ಇದೊಂದು ಹೂವು ನನಗೆ ಅಂತ. ಮತ್ತು ಇವು ಚಿಕ್ಕ ಗುಲಾಬಿ, ಯಾಕೋ ಈ ಸಲ ಸಿಕ್ತು ಆ್ಯಕ್ಚುಲಿ, ಇಲ್ಲಾಂದರೆ ತುಂಬ ರೇರ್, ಇದು ಸಿಗ್ತಾನೆ ಇರಲಿಲ್ಲ. ಸೊ ಈ ಥರ ಗುಲಾಬಿ ಇದೆ. ಒಂದು ಇಲ್ಲಿ ತುಂಬಾ ಕಾಸ್ಟ್ಲಿ ಇದು, ಮತ್ತು ರೇರ್ ಇದು ಸಿಗೋದು. ಸೊ ನಮ್ಮ ಕಡೆ ಎಲ್ಲ ತುಂಬ ಸಿಗುತ್ತೆ, ಅಂದರೆ ಬೆಳಗಾಮಲ್ಲೆಲ್ಲ ಜಾಸ್ತಿ ಸಿಗುತ್ತೆ. ಅದು ಬಿಟ್ಟರೆ ಕರ್ಪೂರ, ಮತ್ತು ಸ್ವಲ್ಪ ವೆಜಿಟೇಬಲ್ಸ್ ಕೂಡ ತೊಗೊಂಬಂದೆ. ಮೆಣಸಿನ್ಕಾಯಿ, ಇದು ಖಾರ ಇರುತ್ತೆ, ಮತ್ತು ಶುಂಠಿ, ಮತ್ತು ಇದು ಫ್ರೂಟು, ಜಾಕ್ ಫ್ರೂಟ್, ಮತ್ತು ಇದು ದೊಡ್ಡ ಮೆಣಸಿನ್ಕಾಯಿ, ಅಂದರೆ ಇದು ದಪ್ಪ ಇರುತ್ತಲ್ಲ, ಇದರಿಂದ ನಾನು ಬಜ್ಜಿ ಮಾಡ್ತೀನಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದು ಕಾರ್ನು, ಟೊಮೆಟೊನು ತೊಗೊಂಬಂದಿದ್ದೀನಿ, ಅದು ಇಟ್ಟಿದ್ದೀನಿ. ಅದು ಬಿಟ್ಟರೆ ಇದು ತೆಂಗಿನಕಾಯಿ, ಇಲ್ಲಿ 20 ರೂಪಾಯಿಗೆ ಸಿಕ್ತು ನನಗೆ, ಚೆನ್ನಾಗಿರುತ್ತೆ ತೆಂಗಿನಕಾಯಿ. ಸೊ ಕ್ಯಾರೆಟ್, ಸೊ ಇಷ್ಟು, ಮತ್ತು ಸ್ವಲ್ಪ ಗ್ರಾಸರಿ ಐಟಮ್ಸ್ ತೊಗೊಂಬಂದಿದ್ದೀನಿ. ಇಷ್ಟು ನಾಳೆ ವಟಪೌರ್ಣಿಮಾ ಇದೆ. ಸೊ ಆಗಿದ್ದೆಲ್ಲನೂ ಶಾಪಿಂಗ್.
ಸೊ ಈಗ ಪೂಜೆ ಮಾಡ್ತಾಯಿದ್ದೀನಿ, ಬೆಳಗಿನ ದೇವರು ಪೂಜೆ ಮಾಡ್ತಾಯಿದ್ದೀನಿ. ಇದನ್ನು ಪೂಜೆ ಮಾಡಿ ಆನಂತರ ನಾನು ದೇವಸ್ಥಾನ ಹೋಗಿ ವಟವೃಕ್ಷ ಏನಿದೆ ಅಲ್ಲಿ ನಾನು ಪೂಜೆ ಮಾಡ್ತೀನಿ. ಇವತ್ತು ಫ್ರೈಡೇ ಇರೋದ್ರಿಂದ ಸೊ ಲಕ್ಷ್ಮೀ ಪೂಜಾನೂ ಇದೆ. ನನ್ನ ಹತ್ರ ಲಕ್ಷ್ಮೀ ಮೂರ್ತಿ ಇದೆ, ಸೊ ಅದನ್ನು ನಾನು ಚೆನ್ನಾಗಿ ತೊಳೆದು ಅದಕ್ಕೆ ನಾನು ಪೂಜೆ ಮಾಡ್ತೀನಿ. ವಟಪೌರ್ಣಿಮಾ ಈ ಹಬ್ಬ ಜೂನಲ್ಲಿರುತ್ತೆ, ಆದರೆ ನಾನು ತುಂಬಾ ಲೇಟಾಗಿ ವ್ಲಾಗ್ಸನ್ನು ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಸೊ ಸಾರಿ, ನನಗೆ ಟೈಮ್ ಆ್ಯಕ್ಚುಲಿ ಸಿಗಲಿಲ್ಲ, ಮತ್ತು ನಾಸಿಕ್ ಅದು ಕೂಡ ವ್ಲಾಗ್ಸ್ ಹಾಕೋದಿತ್ತು. ಸೊ ಹಾಗಾಗಿ ಇದು ಸ್ವಲ್ಪ ಲೇಟಾಗಿ ಬಂತು. ಸೊ ಇದು ನಮ್ಮ ಮರಾಠೀಸಲ್ಲಿನೂ ಮಾಡ್ತಾರೆ. ನನಗೆ ಗೊತ್ತಿಲ್ಲ ನೀವೆಲ್ಲ ಯಾರೆಲ್ಲ ಮಾಡ್ತೀರಂತ. ಸೊ ಈ ಫೆಸ್ಟಿವಲ್ ಮಾಡ್ತಿದ್ರೆ ನನಗೆ ಕಮೆಂಟ್ ಮೂಲಕ ಹೇಳಿ, ಮತ್ತು ನೀವು ಹೇಗೆ ಮಾಡ್ತೀರಾ ಅಂತ ನನಗೂ ತಿಳಿಸಿ ಕಮೆಂಟ್ ಮೂಲಕ. ಮತ್ತು ಇದು ನನ್ನ ಮೊದಲನೇ ಹಬ್ಬ, ಅಂದರೆ ನನ್ನ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ನಾನು ಲಾಸ್ಟ್ ಇಯರು ಅಂದರೆ ಮದುವೆ ಆದಮೇಲೆ ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾಕಂದರೆ ಈ ಸಲ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಟೈಮ್ ಮತ್ತು ಇದ್ರ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್, ನಾನು ತುಂಬಾ ಬಿಲೀವ್ ಮಾಡ್ತಾ ಇದ್ದೀನಿ ಇದರಲ್ಲಿ. ಹಾಗಾಗಿ ಮುಂಚೆ ಆ್ಯಕ್ಚುಲಿ ನಾನು ಜಾಬಲ್ಲಿದ್ದೆ, ನನಗೆ ಟೈಮ್ ಸಿಗ್ತಾನೆ ಇರಲಿಲ್ಲ. ಯಾಕಂದರೆ ಇದೆಲ್ಲ ಬೆಳಗ್ಗೆನೇ ಮಾಡಬೇಕು, ಮತ್ತು ನನಗೆ ಲೀವ್ಸ್ ಕೂಡ ಸಿಗ್ತಾ ಇರಲಿಲ್ಲ ಮಾಡಬೇಕು ಅಂತಂದರೆ ಈ ಪೂಜಾ. ಸೊ ಹಾಗಾಗಿ ನಾನು ಜಸ್ಟ್ ಮನೆ ಪೂಜೆ ಮಾಡಿ ನಾನು ಹೋಗ್ತಾ ಇದ್ದೆ. ಆದರೆ ಈ ಸಲ ನನಗೆ ಟೈಮ್ ಮತ್ತು ನನಗೆ ಇಂಪಾರ್ಟೆನ್ಸ್ ನಾನು ತಿಳ್ಕೊಂಡೆ, ಮತ್ತು ಎಲ್ಲ ಹೇಗೆ ಮಾಡ್ತಾರೆ ಪೂಜೆ ಎಲ್ಲ ನಮ್ಮ ಅಮ್ಮನ ಗೈಡೆನ್ಸಿಂದ ನಾನು ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪನೂ ಗೊತ್ತಿಲ್ಲ, ಅಮ್ಮ ಎಲ್ಲ ಮಾಡ್ತಿದ್ರು, ನಾನು ಚಿಕ್ಕವ್ರ ಅವರೆಲ್ಲ ನೋಡ್ತಾ ಇದ್ದೆ ನಾನು. ಸೊ ಜಸ್ಟ್ ಅವ್ರ ಜೊತೆ ನಾನು ಟೆಂಪಲ್ಗೆ ಹೋಗಿ ಬರ್ತಾಯಿದ್ದೆ ಅಷ್ಟೇ. ಆದರೆ ನಾನು ಅಷ್ಟು ತಲೆ ಕೆಡಿಸ್ಕೊಡ್ತಾ ಇರಲಿಲ್ಲ ಅವತ್ತು. ಆದರೆ ಈಗ ಮದುವೆ ಆದಮೇಲೆ ಇರುತ್ತಲ್ಲ ನಮ್ಮ ಫ್ಯಾಮ್ಲಿ, ಅಂದರೆ ನಮ್ಮ ಹಸ್ಬೆಂಡ್ ಆಗಿರ್ಬೋದು, ನನ್ನ ಮಗು, ನನ್ನ ಮಕ್ಕಳು, ಸೊ ಚೆನ್ನಾಗಿರಬೇಕು, ಅವ್ರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೂ. ಸೊ ಹಾಗೆಯೇ ನನಗೂ ಒಂಥರ ಎನರ್ಜಿ ಬಂದಿದೆ, ನನಗೂ ಒಂಥರ ಬಂದಿದೆ ಅಂತಲೇ ಹೇಳ್ಬೋದು. ಈ ಥರ ನಾನು ರಿಚುವಲ್ ಫಾಲೋ ಮಾಡ್ತೀನಿ. ಇವಾಗ ತುಂಬಾ ದೇವ್ರ ಮೇಲೆ ತುಂಬಾ ಅಂದರೆ ನಂಬಿಕೆ ಬರ್ತಾ ಇದೆ. ಅಂದರೆ ನಂಬಿಕೆ ಇಲ್ಲ ಅಂತ ಏನು ಹೇಳ್ತಾ ಇಲ್ಲ, ಆದ್ರೂ ತುಂಬಾ ಈಗ ನಾನು ದೇವ್ರ ಮೇಲೆ ದೇವ್ರದ್ದು ತುಂಬ ಮಾಡ್ತಾಯಿದ್ದೀನಿ. ಈಗ ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಮೊದಲೆಲ್ಲ ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ದೆ, ಸ್ವಲ್ಪ ಸಿಂಪಲಾಗಿ ಮಾಡ್ತಾಯಿದ್ದೆ, ಅದು ನಾನು ಫಾಲೋ ಮಾಡ್ತಾಯಿದ್ದೆ. ಆದರೆ ಮದುವೆ ಆದಮೇಲೆ ಒಂದು ಸಲ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಬಂದಂಗಾಗಿದೆ, ಮತ್ತು ಜಾಸ್ತಿ ಇದ್ರ ಮೇಲೆ ನಾನು ಈ ಥರ ಪೂಜೆ, ಈ ಥರ ಉಪವಾಸ ಮಾಡಬೇಕಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನಾನು ಇದನ್ನೆಲ್ಲ ನಾನು ಮಾಡ್ತಾಯಿದ್ದೀನಿ. ಸೊ ನೀವು ಈ ಫೆಸ್ಟಿವಲ್ ಯಾರೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ. ನೋಡಿ ನನ್ನ ನಾಟಿ ಬೇಬಿ ಹೇಗೆ ಸೋಫಾ ಮೇಲೆ ಹತ್ತು, ಸೋಫಾ ಮೇಲ್ಗಡೆ ನಾನು ಕ್ಯಾಮ್ರಾ ಇಟ್ಟಿದ್ದೀನಿ, ಅದನ್ನು ನೋಡ್ದ. ಸೊ ಹತ್ತಿ ಅವನ ಫೇಸನ್ನು ತಾನು ನೋಡ್ಕೊಳ್ತಿದ್ದಾನೆ. ಅವನು ನೋಡಿ ಯಾವ ಥರ ಇದ್ದಾನೆ, ತುಂಬಾ ನಾಟಿ. ಈ ಥರ ಈಗ ತುಂಬಾ ಕಲ್ತಿದ್ದಾನೆ ಅವನು, ಮಾತಾಡೋದು ಹಾಗೆಯೇ ತುಂಬಾ ಮಾತಾಡ್ತಾನೆ. ಸೊ ನನ್ನ ಪೂಜೆ ಆಯಿತು. ಈ ಥರ ನಾನು ಚಿಕ್ಕದು ರಂಗೋಲಿ ತೆಗೆದು ನಾನು ಪೂಜೆ ಮಾಡ್ತೀನಿ ಡೈಲಿ. ಸೊ ಅದೊಂದು ನನಗೆ ಇಷ್ಟ, ರಂಗೋಲಿ ತೆಗೆದ್ರೆ ಚೆನ್ನಾಗಿ ಎಷ್ಟು ಕಳೆ ಬರುತ್ತೆ ನೋಡಿ. ಪೂಜೆ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಅನಿಸುತ್ತೆ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ಲ. ನನಗಂತೂ ತುಂಬ ಇಷ್ಟ ರಂಗೋಲಿ. ಅಂದರೆ ಬ್ಲ್ಯಾಕ್ ಫರ್ನಿಚರ್ ಬೇರೆ ಇದೆ, ಅದ್ರ ಮೇಲೆ ಈ ಥರ ರಂಗೋಲಿ ತೆಗೆದ್ರೆ ತುಂಬ ಬ್ಯೂಟಿಫುಲ್ ಕಾಣಿಸ್ತಾ ಇದೆ. ಇವಾಗ ರೆಡಿಯಾಗಿ ರೂಮಿಗೆ ಬಂದಿದ್ದೀನಿ. ಅಂದರೆ ಟೆಂಪಲ್ಗೆ ಹೋಗಬೇಕು, ಅಲ್ಲಿ ವೃಕ್ಷ ಇರುತ್ತೆ, ಅಂದರೆ ಮರ. ಸೊ ಅದಕ್ಕೆ ನಾವು ಪೂಜೆ ಮಾಡ್ತೀವಿ ಇವತ್ತು. ಸೊ ಅದಕ್ಕೆ ನಾನು ರೆಡಿ ಆಗ್ತಾಯಿದ್ದೀನಿ. ಮೇಕಪ್ ಎಲ್ಲ ಆಗಿದೆ, ಜಸ್ಟ್ ಈಗ ಸೀರೆ ಉಟ್ಕೊಳ್ತಾ ಇದ್ದೀನಿ. ಮಳೆ ಅಂತೂ ಬರ್ತಾ ಇದೆ, ಆದ್ರೂ ಸ್ವಲ್ಪ ನಿಂತಾಗ ಬೇಗ ಹೋಗ್ಬೇಕಂತ. ಅಂದರೆ ಇಲ್ಲಿಂದ ಜಸ್ಟ್ 5 ಮಿನಿಟ್ಸ್ ಇದೆ ಅಷ್ಟೇ ಅಲ್ವಾ. ಸೊ ಹೋಗಿ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಬರಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಹೋಪ್ಸು ಎಲ್ಲ ಒಳ್ಳೇದಾಗಬೇಕು, ಎಲ್ಲಂದರೆ ಕರೆಕ್ಟಾಗಿ ಆಗಬೇಕು ನಾನು ಅಂದ್ಕೊಂಡಿದ್ದು. ಸೊ ಇವಾಗ ರೆಡಿ ಆಗ್ತಾಯಿದ್ದೀನಿ. ಸೊ ಫೈನಲಿ ರೆಡಿ ಆದಮೇಲೆ ನಾನು ಲುಕ್ ತೋರಿಸ್ತೀನಿ ಹೇಗಿರುತ್ತೆ ಅಂತ ಇವತ್ತು. ಬನ್ನಿ ಆಗೋದು, ನಾನು ಆಮೇಲೆ ಸಿಗ್ತೀನಿ. ಸೊ ಐ ಆಮ್ ರೆಡಿ. ಸೊ ಈ ಸೀರೆನ ಉಟ್ಕೊಂಡಿದ್ದೀನಿ, ಬ್ಲೂ ಕಲರ್ ಸಾರಿ ಮತ್ತು ರೆಡ್ ಇದು ಕಾಂಬಿನೇಷನ್. ಇದು ಹೊಸದು, ಲಾಸ್ಟ್ ಇಯರ್ ತೊಗೊಂಡಿದ್ದು, ಅಮ್ಮನೇ ತೊಗೊಂಬಂದಿದ್ದು. ಸೊ ಇವಾಗ ಉಟ್ಕೊಳ್ತಾ ಇದ್ವಿ. ಸೊ ಫಸ್ಟ್ ಟೈಮ್. ಸೊ ನೋಡಿ ಮಹಾರಾಷ್ಟ್ರನ್ ಲುಕ್ ಕ್ರಿಯೇಟ್ ಮಾಡಿದ್ದೀನಿ. ನತ್ ಹಾಕ್ಕೊಂಡಿದ್ದೀನಿ, ಗಜರ. ಸೊ ಗಜರ ನತ್.
ಸೊ ಹೇಗೆ ಅನ್ನಿಸ್ತಾ ಇದೆ ಇದು ರಿಚುವಲ್ ನತ್ತು ಹಾಕ್ಕೊಳ್ಳೇಬೇಕು. ಮತ್ತು ಇವತ್ತು ಒಟ್ಟ ಪೂರ್ಣಿಮಾ ಇರೋದ್ರಿಂದ ಸೊ ನತ್ತು ಅಂದರೆ ಹಾಕ್ಕೊಳ್ತಾರೆ ಯೂಶ್ವಲಿ ಫೆಸ್ಟಿವಲ್ ಆಗಿರ್ಬೋದು ಅಥವಾ ಯಾವುದೇ ಒಕೇಶನ್ ಇರಲಿ ಮತ್ತು ವೆಡ್ಡಿಂಗ್ಸ್ ಇರಲಿ, ಸೊ ಅಲ್ಲೆಲ್ಲ ನತ್ತು ಕಂಪಲ್ಸರಿದೇ ಇರುತ್ತೆ. ಸೊ ಹಾಗೆ ನತ್ತು ಹಾಕ್ಕೊಂಡಿದ್ದೀನಿ. ಸೊ ಬ್ಯಾಂಗಲ್ಸ್, ಮ್ಯಾಚಿಂಗ್ ಬ್ಯಾಂಗಲ್ಸ್. ಸೊ ಇವಾಗ ಪೂಜೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಟೆಂಪಲ್ ಹತ್ರನೇ ಇದೆ, ಸಾಯಿಬಾಬಾ ಟೆಂಪಲ್. ಅಲ್ಲಿ ವಟ ವೃಕ್ಷ ಇದೆ, ಸೊ ಅಂದರೆ ಮರ. ಸೊ ಅದಕ್ಕೆ ನಾವು ಇವತ್ತು ಪೂಜೆ ಮಾಡ್ತೀವಿ ಸ್ಪೆಷಲಿ. ಸೊ ಅದು ಪೂಜೆ ಆದಮೇಲೆ ನಾನು ಏನಾದರೂ ತಿನ್ನೋದು. ಸೊ ಅಲ್ಲಿ ತನಕ ಏನು ತಿನ್ನಬಾರ್ದು, ಅಂದರೆ ಇವತ್ತು ಫಾಸ್ಟಿಂಗ್ ಇರುತ್ತೆ. ಸೊ ಫಾಸ್ಟಿಂಗ್ ಫುಡ್ ತಿನ್ನಬೇಕು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಸೊ ಇದು ನನ್ನ ಓವರಾಲ್ ಲುಕ್. ಸೊ ಬನ್ನಿ ಹಾಗಾದರೆ ಪೂಜೆ ಹೇಗೆ ಮಾಡ್ತೀನಿ ಮತ್ತು ಅದ್ರ ಮಹತ್ವ ಏನು ಎಲ್ಲ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ಪ್ಲೀಸ್ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಮತ್ತು ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಇನ್ನೂ ಯಾರೆಲ್ಲ ವಿತೌಟ್ ಸಬ್ಸ್ಕ್ರೈಬ್ ಮಾಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹಾಗಾದರೆ ಬನ್ನಿ ಹೋಗೋಣ ಟೆಂಪಲ್ಗೆ. ಜಾಸ್ತಿ ಕಡಿದೇನು देवी आणि नंतर कापूर हे हां कापूर 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 घेतलं आहे. आहे ते सगळं करा मी होते ते देतो तुला. हे कागद किती आहे ते दिवा आहे तिथं. आणि सगळं काय करायचं आणि जे असतं नाही ते बिठवून घे. आणि फ्रूट्स हां जरा पाणी काढून घे. ಫ್ರೂಟ್ಸ್. ಸೊ ನಾವು ಟೆಂಪಲ್ಗೆ ಬಂದಿದ್ದೀವಿ. ತುಂಬಾ ಹತ್ತಿರ ಇದೆ, ಜಸ್ಟ್ ಒಂದು 5 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್. ಸೊ ಎಲ್ಲ ಹೆಣ್ಮಕ್ಳು ಬಂದಿದ್ರು, ಇಲ್ಲಿ ಎಲ್ಲರೂ ಪೂಜೆ ಮಾಡಿ ಹೋಗಿದ್ದಾರೆ ನೋಡಿ. ಸೊ ನಾನು ಎಲ್ಲ ಪ್ರಿಪ್ರೇಷನ್ಸ್ ನಮ್ಮ ಮಮ್ಮಿ ಗೈಡೆನ್ಸಿಂದ ನಾನು ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪನೂ ಐಡಿಯಾ ಇಲ್ಲ, ಪ್ರತಿಯೊಂದೂ ಕೇಳಿ ನಾನು ಈ ಪೂಜೆನ ಮಾಡಿದ್ದೀನಿ. ಸೊ ಏನು ನೀರು ಇದಂದರೆ ಏನೆಲ್ಲ ಬೇಕಾಗುತ್ತೆ ಸಾಮಾನು, ಏನು ಹೇಗೆ ಮಾಡೋದು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಮ್ಮಮ್ಮ ತುಂಬಾ ನನಗೆ ಹೆಲ್ಪ್ ಮಾಡಿದ್ದಾರೆ. ಇದರಲ್ಲಿ ತುಂಬಾ ಹೇಳ್ಕೊಟ್ಟಿದ್ದಾರೆ. ಸೊ ನಾನು ಹಾಗೇ ನಮ್ಮಮ್ಮ ಏನು ಹೇಳ್ತಾರೆ ಅದನ್ನೇ ನಾನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ ನಾನು ಮಾಡ್ತಾಯಿದ್ದೀನಿ. ಸೊ ನಿಮಗೆಲ್ಲ ಯಾಕೆ ಈ ಪೂಜೆ ಇಷ್ಟು ಇಂಪಾರ್ಟೆನ್ಸು ಏನು ಅಂತಂದರೆ, ಸತ್ಯವಾನ್ ಸಾವಿತ್ರಿ ಹೆಸರು ಕೇಳಿರ್ತೀರ ಅಂದ್ಕೊಳ್ತೀನಿ. ಅವ್ರ ಸ್ಟೋರಿ ಕೂಡ ಇದೆ. ಇವತ್ತಿನ ದಿನ ಸಾವಿತ್ರಿ ಪೂಜೆ ವ್ರತ ಮಾಡಿ ತನ್ನ ಗಂಡನನ್ನು ರಾವಣನಿಂದ ಕಾಪಾಡಿರ್ತಾಳೆ. ಅಂದರೆ ಸತ್ಯವಾನ್ಗೆ ತುಂಬ ಕಡಿಮೆ ಆಯುಷ್ಯ ಇರುತ್ತೆ. ಸೊ ಹಾಗಾಗಿ ಅವಳು ಇವತ್ತು ಪೂಜೆ ಮಾಡಿ ಮತ್ತು ವ್ರತ ಮಾಡಿ ಅವ್ರಿಗೆ ಅಂದರೆ ಚೆನ್ನಾಗಿ ಆಯುಷ್ಯ ಸಿಗಲಿ ಅಂತ ಈ ಪೂಜೆಯನ್ನು ಮಾಡ್ತಾಳೆ. ಸೊ ಹಾಗಾಗಿ ಅದೊಂದು ಬಿಲೀವ್ ಇದೆ. ಸೊ ಹಾಗಾಗಿ ಎಲ್ಲರೂ ನಮ್ಮ ಕಾಮನ್ ಜನ ಎಲ್ಲರೂ ಈ ಪೂಜೆನ ಮಾಡ್ತಾರೆ, ತಮ್ಮ ಗಂಡನಿಗೆ ಆಯುಷ್ಯು ಮತ್ತು ಆರೋಗ್ಯ ಸಿಗಲಿ ಅಂತ. ಸೊ ಅದಕ್ಕೆ ಇದು ತುಂಬಾ ಇಂಪಾರ್ಟೆನ್ಸ್ ಇದೆ ಇದಕ್ಕೆ. ನಾನು ಬೆಳಗ್ಗೆಯಿಂದನೇ ಉಪವಾಸ ಇದ್ದೀನಿ. ಅಂದರೆ ಕೆಲವರು ಹಾಲು ಅಥವಾ ಟೀ ಕುಡಿತಾರೆ, ಇನ್ನು ಕೆಲವರು ಜಸ್ಟ್ ನೀರಲ್ಲೇ ಇರ್ತಾರೆ. ಸೊ ನಾನೀಗ ಪೂಜೆ ಮಾಡ್ತಾಯಿದ್ದೀನಿ. ಸಿಂಪಲ್ ನಾವು ಹೇಗೆ ದೇವರ ಪೂಜೆ ಮಾಡ್ತೀವಿ ಹಾಗೆಯೇ ಈ ಮರಕ್ಕೂ ಪೂಜೆ ಮಾಡ್ತಾರೆ. ಆನಂತರ ಪೂಜೆ ಆದಮೇಲೆ ಇದನ್ನು ದಾರ ಇರುತ್ತೆ, ದಾರನ ಒಂದು 5 ಸಲ ನಾವು ಅದನ್ನು ಸುತ್ತಬೇಕು. ಕೆಲವರು 3 ಸಲ ಸುತ್ತಾರೆ, 7 ಸಲ ಸುತ್ತಾರೆ. ನಾನು 5 ಸಲ ಸುತ್ತೀನಿ ಇದನ್ನು. ಈಗ ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ಉಡಿ ತುಂಬೋದಿರುತ್ತೆ. ನಿಮಗೆ 3 ಉಡಿ ತುಂಬಬೇಕು ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ನೀವು ಉಡಿ ತುಂಬೋದು. ನಾನೀಗ 5 ಉಡಿಯನ್ನು ಮಾಡ್ತಾಯಿದ್ದೀನಿ. ಅದರಲ್ಲಿ 3 ಥರದ ಅಥವಾ 5 ಥರದ ಹಣ್ಣುಗಳನ್ನು ಇಟ್ಕೊಂಡಿದ್ದೀನಿ. ಅಂದರೆ ಎಲೆ, ಅಡಿಕೆ ಮತ್ತು 5 ಥರದ ಹಣ್ಣು. ಸೊ ಇದನ್ನು ಅರಿಶಿನ ಕುಂಕುಮ ಹಚ್ಚಿ ಉಡಿ ತುಂಬೋದು.
ಇವತ್ತು ಉಪವಾಸ ಇರೋದ್ರಿಂದ ಈ ಥರ ಶೇಂಗಾನ ನೆನೆಸ್ಬಿಟ್ಟು ಅದ್ರ ಒಗ್ಗರಣೆ ಹಾಕಿನೂ ತಿನ್ಬೋದು, ಅಥವಾ ಇದು ಸಾಬುದಾನ ಕಿಚಡಿ ಅಂತ ಏನು ಹೇಳ್ತೀವಿ ಅದು, ಅಥವಾ ಖೀರು. ಸೊ ಜಸ್ಟ್ ಏನು ಅನ್ನ ಮತ್ತು ಚಪಾತಿ ತಿನ್ನಬಾರ್ದು. ಸಂಜೆ ಆಗಿದೆ. ಸೊ ಇವಾಗ ಫ್ರೆಶ್ ಅಪ್ ಆಗಿದೆ. ನನಗೆ ಟೆಂಪಲಿಂದ ಬಂದ ತಕ್ಷಣ ಮತ್ತೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಬ್ಯುಸಿಯಾಗಿಬಿಟ್ಟೆ. ಇನ್ನೂ ನಂದು ಬ್ರೇಕ್ಫಾಸ್ಟ್ ಆಗಿರಲಿಲ್ಲ, ಬೆಳಗ್ಗೆ ಏನೂ ತಿಂದಿರಲಿಲ್ಲ. ದೇವಸ್ಥಾನದಿಂದ ಬರುವಷ್ಟರಲ್ಲಿ 1 ಗಂಟೆ ಆಗಿತ್ತು. ಸೊ ಸುಸ್ತಾಗಿದ್ದೆ, ಹಾಗಾಗಿ ಬಂದು ಬ್ರೇಕ್ಫಾಸ್ಟ್ ಮಾಡಿದೆ. ಅಂದರೆ ಮಾಡಿಕೊಂಡು ಮಾಡಬೇಕಾಗಿತ್ತು, ಸೊ ಇನ್ನೂ ಮಾಡಿಟ್ಟಿರಲಿಲ್ಲ. ಯಾಕಂದರೆ ಅದು ಬಿಸಿ ಬಿಸಿ ಇದ್ರೇ ಚೆನ್ನಾಗಿರುತ್ತೆ ಸಾಬುದಾನ. ಸೊ ಬಿಸಿ ಇದ್ರೇ ಚೆನ್ನಾಗಿ ಅನಿಸುತ್ತೆ ಅಂತ ಜಸ್ಟ್ ಇದು ಪೊಟ್ಯಾಟೊ ಏನು ಬೇಕಾಗುತ್ತೆ ಅದಕ್ಕೆ ಹೆಚ್ಚಿಟ್ಟು ಹೋಗಿದ್ದೆ. ಸೊ ಆಮೇಲೆ ಕೂಡ ಸ್ವಲ್ಪ ಅಂದರೆ ಅವನಿಗೂ ಬೇಜಾರಾಗ್ತಾಯಿತ್ತು. ಸೊ ಅವ್ನು ನಿದ್ದೆ ಬರ್ತಾಯಿತ್ತು. ಸೊ ಅವ್ನು ಮಲಗಿಸಿ ಆನಂತರ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ವಿ. ಬೆಳಗ್ಗೆ ಬೇಗ ಎದ್ದಿದ್ದಲ್ವ, ಒಂದು 5:30-6 ಗಂಟೆಗೆ ನನಗೆ ಎಚ್ಚರಾಗಿದೆ. ಸೊ ನಿದ್ದೆ ಎಳಿತಾ ಇತ್ತು, ಹಾಗಾಗಿ ರೆಸ್ಟ್ ಮಾಡಿದೆ ಚೆನ್ನಾಗಿ. ಸೊ ರೆಸ್ಟ್ ಮಾಡಿ ಇವಾಗ ಎದ್ದಿದ್ದೀನಿ, ಅಂದರೆ ಎದ್ದು 1 hour ಆಯಿತು. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ಬಂದು ಕೂತ್ಕೊಂಡಿದ್ದೀನಿ. ಸ್ವಲ್ಪ ಇನ್ನೂ ಹೊಟ್ಟೆ ಹಸು ಆಗ್ತಾಯಿದೆ ಈಗ ಮತ್ತೆ. ಸೊ ಹಾಗೆಯೇ ಅದಕ್ಕೆ ಇದು ಪೀನಟ್ಸ್ ಅಂದರೆ ಶೇಂಗಾ ಏನಿರುತ್ತೆ ಅದರದ್ದು ಒಗ್ಗರಣೆ ಹಾಕ್ತಾರೆ ಅಮ್ಮ. ಸೊ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಅದು ಕೂಡ ಈ ಫಾಸ್ಟಿಂಗಲ್ಲೆಲ್ಲ ನಾವು ತಿಂತೀವಿ. ಸೊ ಅದನ್ನು ಮಾಡ್ತಿದ್ದಾರೆ. ಸೊ ಅದನ್ನು ತಿಂದು ಚಹಾ ಕುಡಿಬೇಕೀಗ. ಸೊ ಹೀಗಿರುತ್ತೆ ನಮ್ಮ ವಟ ಪೌರ್ಣಿಮಾ ದಿನ, ಮತ್ತು ವಟ ಪೌರ್ಣಿಮಾದು ಏನು ಪೂಜೆ ಅದೆಲ್ಲ. ಸೊ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಸೊ ಹಾಗಾಗಿ ನಮ್ಮ ಅಮ್ಮನ ಕೇಳಿಕೊಂಡು ನಾನು ಪೂಜೆ ಮಾಡಿದೆ. ಅವ್ರ ಗೈಡೆನ್ಸಿಂದ ನನಗೆ ಸ್ವಲ್ಪನೂ ಅಂದರೆ ಹೇಗೆ ಮಾಡ್ತಾರೆ ಅಂತ ಏನೂ ಗೊತ್ತಿರಲಿಲ್ಲ. ಸೊ ಹಾಗೆ ಅವ್ರನ್ನ ಕೇಳಿ ಮಾಡಿದೆ ನಾನು. ಖುಷಿ ಆಯಿತು, ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ಎವ್ರಿ ಇಯರ್ ನನಗೆ ಟೈಮ್ ಸಿಕ್ಕರೆ, ಅಂದರೆ ಈಗ ನಾನು ಮನೆಯಲ್ಲಿದ್ದೀನಿ, ಮುಂಚೆ ಕೆಲಸ ಮಾಡ್ತಾಯಿದ್ದೆ. ಸೊ ನನಗೆ ಆಗ್ತಾ ಇರಲಿಲ್ಲ, ಗೊತ್ತೂ ಆಗ್ತಾ ಇರಲಿಲ್ಲ ಯಾವಾಗಿದೆ ಅಂತ. ಸೊ ನಾನು ಅಷ್ಟು ನೋಡ್ತಾನೆ ಇರಲಿಲ್ಲ. ಈಗ ಸ್ವಲ್ಪ ಫ್ರೀನೂ ಇದ್ದೀನಿ, ಮತ್ತು ಇದೆಲ್ಲ ನನಗೆ ಇಂಟ್ರೆಸ್ಟ್ ಮಾಡೋದಕ್ಕೆ, ಎಲ್ಲ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡೋದಕ್ಕೆ. ಸೊ ಹಾಗಾಗಿ ಇದನ್ನು ಈಗ ಒಂದು ಇಂಕ್ಲೂಡ್ ಮಾಡ್ಕೊಂಡಿದ್ದೀನಿ ಫೆಸ್ಟಿವಲಲ್ಲಿ. ಸೊ ನೋಡೋಣ ನೆಕ್ಸ್ಟ್ ಇಯರು. ಆದರೆ ನಾನು ಸಣ್ಣದಾಗಿ ಬಂದು ಪೂಜೆ ಆದರೆ ಅಟ್ಲೀಸ್ಟ್ ಮಾಡಿ ಬರ್ತೀನಿ, ಎಷ್ಟೇ ಇದ್ದಿದ್ರು. ಆಫೀಸ್ ಸಪೋಸ್ ನಾನು ಏನಾದರೂ ಕೆಲಸಕ್ಕೆ ಹೋಗ್ತಾಯಿದ್ರೆ ನಾನು ಪ್ಲ್ಯಾನ್ಸ್ ಇದೆ ಕೆಲವು. ಸೊ ನೋಡಬೇಕು, ಏನಾದರೂ ಆ ಥರ ಆದರೆ ನಾನು ಡೆಫಿನೆಟ್ಲಿ ಮಾಡ್ತೀನಿ, ಫಾಲೋ ಮಾಡ್ತೀನಿ ಈ ಫೆಸ್ಟಿವಲ್. ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ನನಗೆ. ఇది కడక లాల్ కలర్ ని ಇದು ಏನು ಡಿಶ್ ಅಂತ ಗೆಸ್ ಮಾಡಿ. ಇದು ಕ್ಯುಕ್ಯುಂಬರ್ ಅಂದರೆ ಸೌತೆಕಾಯಿ. ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಪೀನಟ್ ಪೌಡ್ರ್ ಹಾಕಿ ಇದನ್ನು ಕೂಡ ಮಾಡಿದ್ದೀನಿ. ತುಂಬಾ ಟೇಸ್ಟಿ ಆಗುತ್ತೆ. ನಿಮಗೆ ಇದ್ರ ರೆಸಿಪಿ ಬೇಕು ಅಂತಂದರೆ ನಂಗೆ ಒಂದ್ಸಲ ತಿಳಿಸಿ, ನಾನು ಹೇಳ್ತೀನಿ. ತುಂಬಾ ಅಂದರೆ ತುಂಬ ಟೇಸ್ಟಿ ಆಗುತ್ತೆ. ನಾನು ಈ ಥರ ಸ್ನ್ಯಾಕ್ಸ್ ಮಧ್ಯೆ ಮಧ್ಯೆ ಮಾಡ್ಕೊಂಡು ತಿನ್ಕೊಳ್ತೀನಿ. ಸೊ ಇದರೊಂದಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋಲ್ಲಿ. ಸೊ ಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.